ಆರ್ ಅಶೋಕ್ ಅವ್ರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ನಿಮ್ಮ ಸರ್ಕಾರದಲ್ಲಿ ಎಷ್ಟೆಲ್ಲ ಅವ್ಯವಹಾರಗಳಾಗಲಿಲ್ಲ, ಎಷ್ಟೆಲ್ಲ ಸಮಸ್ಯೆಗಳಾಗಲಿಲ್ಲ, ಒಂದು ಲಾ ಆ್ಯಂಡ್ ಆರ್ಡರ್ ನೋಡಿ ಸರ್. ಹೋಮ್ ಮಿನಿಸ್ಟ್ರು ಯಾವುದೋ ಒಂದು ಇನ್ಸಿಡೆಂಟ್ಗೆ ಹೋಮ್ ಮಿನಿಸ್ಟ್ರಿಗೆ ಅದನ್ನು ತಡೆಯೋ ಪ್ರಯತ್ನ ಮಾಡ್ತೀವಿ. ಆ ಇಂಟೆನ್ಸಿಟಿ ಆಫ್ ಕ್ರೈಮ್ ಎಷ್ಟು ಕಡಿಮೆ ಆಗಿರೋದೇ ಮುಖ್ಯ. ನಮ್ಮ ಪರಮೇಶ್ವರ ಸಾಹೇಬರು ಆ ಇಲಾಖೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತಿದ್ದಾರೆ. ಆರ್ ಅಶೋಕ್ ಅವ್ರಿಗೆ ಸುಮ್ಮನೆ ಲೈಮ್ ಲೈಟಿಗೆ ಬರಬೇಕು. ಪಾಪ ಅದೇನೋ ನನಗಿರೋ ಮಾಹಿತಿ ಅವರೇನೋ ರಾಜ್ಯಾಧ್ಯಕ್ಷರಾಗ್ತಾರಂತೆ, ಇನ್ಯಾರೋ ವಿರೋಧ ಪಕ್ಷದ ನಾಯಕರಾಗ್ತಾರಂತೆ. ನನಗನ್ಸುತ್ತೆ ಇವ್ರು ಎಲ್ಲೂ ಇಲ್ದಂಗೆ ಆಗೋಗ್ತಾರೆ. ನೆಕ್ಸ್ಟ್ ಟೈಮು 10-20 ಸೀಟು ಬಿ ಜೆ ಪಿಗೆ ಬರಲ್ಲ. ಇವ್ರ ಕಿತ್ತಾಟ. ನಾವು ಅವ್ರನ್ನ ಸೋಲಿಸ್ತೀವಿ ಅನ್ನೋದು ಎಷ್ಟು ನಿಜನೋ, ಅವರಲ್ಲಿರೋರು ಅವರೇ ಸೋಲಿಸ್ತಾರೆ ಅನ್ನೋದು ಒಬ್ಬರನ್ನ ಕಂಡ್ರೆ ಒಬ್ಬರಾಗಲ್ಲ. ನಮ್ಮ ಪಾರ್ಟಿಯಲ್ಲಿ ಸರ್ ನಾವೆಲ್ಲರೂ ಯೂನಿಟಿ ಆಗಿದ್ದೀವಿ. ನಮ್ಮ ಹೈಕಮಾಂಡು, ನಮ್ಮ ಲೀಡರ್ಸ್ ಮಾತನ್ನ ಗೌರವಿಸ್ತೀವಿ. ಹೋಗ್ಲಿ, ಆ ಪ್ರತಾಪ್ ಸಿಂಹ ಅಷ್ಟು ಮಾತಾಡ್ತಾನಲ್ಲ, ಹೋಗ್ಲಿ ಆರ್ ಅಶೋಕ್ ಅವ್ರು ಯತ್ನಾಳ್ ಅಷ್ಟು ಮಾತಾಡ್ತಿದಾರಲ್ಲ, ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ವಾ? ವಿಜೇಂದ್ರ ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ವಾ? ನೋಟಿಸ್ ಕೊಟ್ಟರು ರಿಪ್ಲೈ ಕೊಡಲ್ಲ. ಇದು ಯಾವ ಡಿಸಿಪ್ಲಿನ್ ಪಾರ್ಟಿ ರೀ? ಮೋಸ್ಟ್ ಇನ್ಡಿಸಿಪ್ಲಿನ್ ಪಾರ್ಟಿ ಆಫ್ ದ ವರ್ಲ್ಡ್ ಅದು BJP.